ಸಾರ್ವಜನಿಕರೇ ನಮಸ್ಕಾರ. ಸಾರ್ವಜನಿಕರೇ, ಇತ್ತೀಚೆಗೆ ನಮ್ಮ ಕರ್ನಾಟಕ ಸರ್ಕಾರ ಅದರಲ್ಲೂ ಬೆಂಗಳೂರಿನಲ್ಲಿ ನಡೆಯುವಂಥ ಹಗರಣಗಳೆಲ್ಲ ನೀವು ನೋಡ್ತಾ ಇರ್ತೀರ, ಕೇಳ್ತಾ ಇರ್ತೀರ. ಇದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದರೆ ನೀವು ತಲೆ ಕೆಡಿಸ್ಕೊಂಡಿದ್ದೇ ಆದರೆ ಶಿವಾಜಿನಗರದಲ್ಲಿ ತೆರವುಗೊಳಿಸೋರಲ್ಲ, ಆವಾಗಲೇ ನೀವು ತಲೆ ಕೆಡಿಸ್ಕೋಬೇಕಾಗಿತ್ತು. ಆದರೆ ನಮ್ಗೆ ಯಾಕೆ, ನಾವೇನಲ್ಲಿ ವ್ಯಾಪಾರ ಮಾಡ್ತಾ ಇಲ್ವಲ್ಲ, ನಾವು ಅಕ್ರಮಗೇನಲ್ಲಿ ಇಲ್ವಲ್ಲ ಅಂಥೇಳಿ ನೀವು ಒಂದು ಸ್ವಲ್ಪ ಫ್ರೀ ಬಿಟ್ರಿ. ಇದರಿಂದ ನೂರಾರು ಜನಕ್ಕೆ ಜೀವನಕ್ಕೆ ತೊಂದರೆ ಆಯಿತು. ನಂತರ ಈ ಸರ್ಕಾರಿ ಅಂತ ಏನಿದೆಯೋ ಅಧಿಕಾರಿಗಳು, ಆಗ ಅವ್ರದ್ದು ಒಂದು ಸ್ವಲ್ಪ ಭದ್ರತೆ ಸಿಕ್ತು. ನಂತರ ಇವರ ಪ್ಲ್ಯಾನು KR ಮಾರ್ಕೆಟ್ನಲ್ಲಿರೋ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡ್ತಾ ಇರೋದು, ಮತ್ತು ಏನಿದೆಯೋ ಫ್ಲೈಓವರ್ ನಡೀಲಿ ವ್ಯಾಪಾರ ಮಾಡ್ತಿದ್ರಲ್ಲ ಅವ್ರ ಮೇಲೆ ಕಂಡುಬಿತ್ತು. ಆಗಲೂ ಸುಮಾರು ಒಂದು ಜನರ ಜೀವನ ಒಂದು 250-300 ಒಂದು ಕುಟುಂಬದವರಿಗೆ ಏಟು ಬಿತ್ತು. ಅವ್ರ ಬಗ್ಗೆನೂ ಯಾರೂ ತಲೆ ಕೆಡಿಸ್ಕೊಳ್ಳೋದು. ಅಯ್ಯೋ ನಮಗೆ ಯಾಕೆ, ಸರ್ಕಾರನ ಎದುರಿಸ್ಕೊಂಡು ಬದುಕೋಕ್ಕಾಗತ್ತಾ, ಬಾಳೋಕ್ಕಾಗತ್ತಾ? ಈ ಕಡೆ ನೋಡಿದ್ರೆ ಪೊಲೀಸವ್ರ ಕಾಟ, ಆ ಕಡೆ ನೋಡಿದ್ರೆ BBMP ಅವ್ರ ಕಾಟ, ಈ ಕಡೆ ನೋಡಿದ್ರೆ ರಾಜಕಾರಣಿಗಳ ಕಾಟ, ನಮ್ಗೆ ಯಾಕೆ ಬೇಕು ಅಂತೇಳಿ ಆಗಲೂ ಸುಮ್ಮನ್ಕಾದ್ರಿ. ನಂತರ ನಮ್ಮ ಉಸ್ತುವಾರಿ ಮಂತ್ರಿಗಳು ಅದನ್ನು ಮೊದಲೇ ಹೇಳ್ತಾಯಿದ್ರು, ಇದ್ರ ಮೇಲೂ ಕ್ರಮ ತಗೋತೀವಿ ಅಂತ. ಆಗಲೂ ಯಾರು ಏನೂ ತಲೆ ಕೆಡಿಸ್ಕೊಳ್ಳಿಲ್ಲ. ನಂತರ ರೋಡ್ನಲ್ಲಿ ಪಬ್ಲಿಕ್ಗೆ ತೊಂದರೆ ಆಗಬಾರ್ದು, ಯಾರ್ಯಾರೋ ಕಾರ್ನ ಬೈಕ್ನ ನಿಲ್ಲಿಸಿದ್ರೆ ನಿಮಗೆ ಗಂಟೆಗೆ 15, 20, 30 ಅಂದರೆ ಕಾರ್ನ ಒಂದು ಲೆವೆಲ್ನ ನೋಡಿಬಿಟ್ಟು, ಸಣ್ಣ ಕಾರ್ಗಳಿಗಾದರೆ ಗಂಟೆಗೆ 15, ಮೀಡಿಯಮ್ ಕಾರ್ ಆದರೆ 20, ಇನ್ನೂ ಹೆವಿ ಕಾರ್ಗಳಾದರೆ 40 ಗಂಟೆಗೆ ಹಾಕ್ತೀವಿ ಅಂತಂದಿದ್ರೂ ಕೂಡ ಇನ್ನೂ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಇದನ್ನು ಸಾರ್ವಜನಿಕರ ಅಭಿಪ್ರಾಯದ ಮೇರೆಗೆ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಎಷ್ಟು ಮಟ್ಟ ಸರಿ, ಎಷ್ಟು ಮಟ್ಟ ತಪ್ಪು ಅನ್ನೋದನ್ನು ಸಾರ್ವಜನಿಕರಾದ ನಾವೆಲ್ಲ ಎಚ್ಚರಿಸ್ಕೋಬೇಕು. ಯಾಕಂದರೆ ಇವತ್ತು ನಾವು ಕಣ್ಣು ಮುಚ್ಚ ಕೂತ್ಕೊಂಡ್ರೆ, ಆಗ ಒಂದು 80 ವರ್ಷದ ಹಿಂದ್ಗಡೆ ಬ್ರಿಟಿಷರು ಏನಿದ್ರು, ಬ್ರಿಟಿಷ್ ಸರ್ಕಾರ ಒಂದು ಥರದಲ್ಲಿ ಸರಿ ಅಂತ ಹೇಳ್ಬೋದು. ಯಾಕಂದರೆ ನಿನ್ನ ಕೈಲಾದರೆ ಬದುಕು, ಇಲ್ಲಾಂದ್ರೆ ಸಾಯಿ ಅಂತೇಳಿ ಶೂಟ್ ಮಾಡ್ತಾಯಿದ್ದು ಸರಿ, ಅವ್ರು ಮಾಡ್ತಿರೋ ಕೆಲಸ ಅನ್ನೋದ್ರು ಸರಿ. ಆವಾಗ ಒಂದು ಏನೋ ಇವ್ರದ ಒಂದು ಷರತ್ತುಗಳು ಬಿಟ್ಟರೆ ಜೀವನ ಚೆನ್ನಾಗೇ ಇರ್ತಿತ್ತು. ಆದರೆ ಈಗ ಅದನ್ನು ಮೀರಿಸಿ ಈ ಸರ್ಕಾರಗಳು ಕ್ರಮಗಳ ತಗೊಳ್ತಾ ಇದೆ. ಬಡವರು ಮತ್ತು ಮಿಡ್ಲ್ ಕ್ಲಾಸ್ ಪೀಪಲ್ಸ್ಗಳು, ಸಾರ್ವಜನಿಕರು ಅಂದರೆ ಲೆಕ್ಕಕ್ಕೆ ಇಲ್ಲ. ಸಾರ್ವಜನಿಕರೇ ಎಲ್ಲ ರಾಜಕಾರಣಿಗಳಾಗೋಲ್ಲ, ಎಲ್ಲ MLAಗಳು MP ಗಳು ಆಗೋಕ್ಕಾಗಲ್ಲ, ಎಲ್ಲ CM ಕೂಡ ಆಗೋಲ್ಲ. ಆದರೆ ಇವರೆಲ್ಲ ಆಗಿರೋದು ಸಾರ್ವಜನಿಕರಿಂದ ಅನ್ನೋ ಮಾತನ್ನು ಇವತ್ತು ಮರೆತು ಮಾತನಾಡ್ತಾ ಇದ್ದಾರೆ ಈ ನಮ್ಮ ರಾಜಕಾರಣಿಗಳು. ಸ್ನೇಹಿತರೆ, ಈಗ ಈ ಸರ್ಕಾರಿ ಸುತ್ತೋಲೆಗಳನ್ನ ಹೊರಡಿಸ್ಬೇಕು ಅಂತ ಹೊರಟಿದಾರಲ್ಲ, ಕಾರ್ಗೆ ಗಂಟೆಗೆ 15, 20, 30 ಅಂದರೆ ಅವ್ರ ಕಾರ್ನ ಗುಣಗಳು ಹೆಂಗಿದಾವೋ, ಸಣ್ಣ ಕಾರ್ ಆದರೆ 15, ದೊಡ್ಡ ಕಾರ್ ಆದರೆ 20, ಹಿಂಗೆ. ಅದು ಇನ್ನೂ ಬೃಹದಾಕಾರ ಕಾರ್ ಆದರೆ 40 ಗಂಟೆಗೆ ಮಾಡಬೇಕು ಅಂತ ಇದ್ದಾರಲ್ಲ. ಎಲ್ಲರ ಮನೆಯಲ್ಲೂ ಪಾರ್ಕಿಂಗ್ ಅನ್ನೋದು ಇಲ್ಲ. ಇರ್ತಾವೆ ಸ್ವಾಮಿ, ಪಾರ್ಕಿಂಗ್ ಎಲ್ಲೇ ಇದ್ದಾರೋ ಅಂತ ರಾಜಕಾರಣಿ ಮನೆಗಳಲ್ಲೇ ಪಾರ್ಕಿಂಗ್ ಮಾಡ್ಕೊಂಡಿರ್ತಾರೆ. ಎಲ್ಲ ಬಾಡಿಗೆ ಮನೆಯವರೆಲ್ಲ ಪಾರ್ಕಿಂಗ್ ಮಾಡ್ಕೊಂಡು ಕೂತ್ಕೋತಾರ. ಬಾಡಿಗೆ ಕೊಟ್ಟಿರೋರು ಪಾಪ ನಿಸ್ಸಹಾಯಕರಿಯೇ. ಅವರೇನೋ ಜೀವನ ಮಾಡ್ಕೊಂಡು ಹೋಗ್ಲಿ ಅನ್ನೋ ಲೆಕ್ಕಾಚಾರ ಮೇಲೆ ಎಷ್ಟೋ ಒಂದು 15-20 ಮನೆ ಕಟ್ಟಿಸಿ ಬಾಡಿಗೆ ಬಿಡ್ತಾ ಇದ್ದಾರೆ. ಅವರು ಪಾರ್ಕಿಂಗ್ ಇವ್ರಿಗೆ ಕೇಳಿದ್ರೆ ಹೋಗಿ ನೀವು ಸಿಟಿ ಕಡೆ ಹೋಗಿ, ಎಲ್ಲೋ ಅಪಾರ್ಟ್ಮೆಂಟ್ಗಳಿಗೆ ಹೋಗಿ, ಮಾಲ್ಗಳಿಗೆ ಹೋಗಿ ಅಂತ ಕೇಳ್ತಾರೆ. ಹಾಗಾಗಿ ಇದು ಇನ್ನು ಬಿಸಿ ಇರುವಾಗಲೇ ಇನ್ನೊಂದು ಸಾರ್ವಜನಿಕರಿಗೆ ಎಫೆಕ್ಟ್ ಏನು ಅಂತಂದರೆ, ನೀವು ಸೈಟ್ನ ಅಂದರೆ ನಿವೇಶನನ ಯಾವಾಗ ಖರೀದಿ ಮಾಡಿದ್ರಿ, ಯಾಕೆ ಅದು ಹಾಗೆ ಬಿದ್ದಿದೆ, ಯಾಕೆ ನೀವು ಮನೆ ಕಟ್ಟಿಸ್ತಾ ಇಲ್ಲ? ಒಂದು ವೇಳೆ ನೀವು 5 ವರ್ಷ ಹಿಂದ್ಗಡೆ ಏನಾದ್ರು ನಿವೇಶನ ಖರೀದಿ ಮಾಡಿದ್ದೆ ಆದರೆ ಆ ನಿವೇಶನದಲ್ಲಿ ಕಸ ಕಡ್ಡಿಗಳು ಮತ್ತು ನೀವು ಉಪಯೋಗಿಸಲಿಲ್ಲ ಅಂತಂದರೆ ಅದನ್ನು ಸರ್ಕಾರ ಮುಟ್ಗೋಲು ಹಾಕೊಳ್ಳುತ್ತೆ ಅಂತೇಳಿ ನಿಮಗೆ ಎಚ್ಚರಿಕೆ ಕೊಡ್ತಾ ಇದೆ. ಒಂದು ವೇಳೆ
ಸಾರ್ವಜನಿಕರ ಆಸ್ತಿ ಅದರಲ್ಲೂ ಬಡವರ ಆಸ್ತಿ ಮೇಲೆ ಕಣ್ಣು ಬಿತ್ತು ಅಂದರೆ ಸಾರ್ವಜನಿಕರು ಯಾರು ಸುಮ್ಮನೆ ಕೂರಬೇಡಿ. ಯಾಕಂತಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ MLA ಆಗಿರ್ಬೋದು, MP ಆಗಿರ್ಬೋದು, ರಾಜಕಾರಣಿಗಳು ಯಾರೇ ಆಗಿರ್ಬೋದು, 16 ಕಡೆ ಮನೆಗಳಿದ್ದಾವೆ, 16 ಕಡೆ ಮಾಲ್ಗಳಿದ್ದಾವೆ, 16 ಕಡೆ ಎಕರೆಗಟ್ಟಲೆ 15 ಎಕರೆ, 20 ಎಕರೆ, 30 ಎಕರೆ, 40 ಎಕರೆಗಳಷ್ಟೆಲ್ಲ ಜಮೀನುಗಳನ್ನ ಅಕ್ರಮವಾಗಿ ಅವರು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ. ಆ ಸೈಟಿನ ಮೇಲೆ, ಆ ಜಮೀನು ಮೇಲೆ ಸತ್ತ ಹೊತ್ತೆಲ್ಲ ಬೆಳ್ಕೊಂಡಿರ್ತದೆ, ಕಸ ಕಡ್ಡಿಗಳೆಲ್ಲ ಎರ್ತಾ ಇದ್ದಾರೆ, ಎಲ್ಲ ಗುಂಡಿ ಬಿದ್ದೋಗಿದ್ದಾವೆ. ಅವು ಒಂದು ವೇಳೆ ನೀವೇನಾದ್ರು ನಿಮ್ಮ ಆಸ್ತಿ ಮೇಲೆ ಏನಾದ್ರು ಕಣ್ಣು ಬಿತ್ತು ಅಂತಂದರೆ ನೀವು ಅವ್ರ ಆಸ್ತಿ ಮೇಲೆ ನೀವು ಚಾಲೆಂಜ್ ಮಾಡಿ ಕೇಳಿ. ನಾವು ಸಾರ್ವಜನಿಕರಾದ ನಮ್ಮೆಲ್ಲ ಅಭಿಪ್ರಾಯಗಳು ಆಗಿರ್ತವೆ. ಈಗ ರಾಜಕಾರಣಿಗಳಿಗೆ 16 ಕಡೆ ಮನೆಗಳಿದ್ದಾವೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ ನಾನು ಸಿಂಪಲ್ಲಾಗಿ ಹೇಳ್ತೀನಿ. ರಾಜಕಾರಣಿಗಳ ಮನೆಯಲ್ಲಿ ಒಂದು ಮನೆ ಅಂತೂ ಯಾರ ಹೆಸರಲ್ಲೂ ಇಲ್ಲ, 16 ಕಡೆ ಮನೆ ಇದ್ದಾವೆ. 16 ಕಡೆ ವಾಸ ಮಾಡ್ತಾ ಇದ್ದಾರಾ? ಮಾಡ್ತಾ ಇಲ್ಲ. HRC ಅನ್ನೋ ಒಂದು ಅನ್ವಯ, ಹೌಸ್ ರೆಂಟ್ ಕಂಟ್ರೋಲ್ ಅನ್ವಯ, ವಾಸಕ್ಕೆ ಒಂದು ಜೀವನಕ್ಕೆ ಒಂದು ಮನೆ ಆದರೆ ಸಾಕು ಅಂತ ನ್ಯಾಯಾಲಯವೇ ಆದೇಶ ಮಾಡಿದೆ. ನ್ಯಾಯಾಲಯದ ಆದೇಶನೂ ಕೂಡ ಇದೆ. ಈ ರಾಜಕಾರಣಿಗಳಿಗೆ 16 ಕಡೆ ಇದಾವಲ್ಲ ಮನೆಗಳು, 16 ಕಡೆ ವಾಸ ಮಾಡ್ತಾ ಇದ್ದಾರಾ? ಇಲ್ವಲ್ಲ. ಅವರ ಅನುಕೂಲಕ್ಕೆ ತಕ್ಕಂತೆ ಅವರು ಗುಲ್ಬರ್ಗಕ್ಕೆ ಹೋದರೆ ಗುಲ್ಬರ್ಗದ ಮನೆಯಲ್ಲೇ ಒಂದು 6 ತಿಂಗಳು ಇರ್ತಾರೆ, ಬೆಂಗಳೂರು ಬಂದರೆ ಬೆಂಗಳೂರಿನ 3 ತಿಂಗಳು ಇರ್ತಾರೆ, ಮೈಸೂರು ಆದರೆ ಮೈಸೂರು 15 ದಿನ ಇರ್ತಾರೆ. ಈ ಥರ 24 ಗಂಟೆ ಟೈಮು 365 ದಿನ ಒಂದೇ ಕಡೆ ಅವರು ಜೀವನ ಮಾಡ್ತಾ ಇಲ್ವಲ್ಲ. ಇದು ಇವ್ರಿಗೆ ಉಪಯೋಗ ಇಲ್ಲ ಅಂತಲೇ ನಾವು ತಿಳ್ಕೊಬೋದಲ್ವೇ? ಹೇಳಿ. ಇದಕ್ಕೆಲ್ಲಕ್ಕೂ ನೀವು ಸಾರ್ವಜನಿಕರು ಎಚ್ಚರಿಸ್ಕೋಬೇಕಾದಂಥ ಒಂದು ಪರಿಸ್ಥಿತಿ ಬಂದೇ ಬರ್ತದೆ. ಈಗ ಮೊನ್ನೆ ಗುಟ್ಕ ಇದೆ ಅಲ್ಲ, ಪಾನ್ ಪರಾಗು, ಇವನ್ನೆಲ್ಲ ನಿಷೇಧ ಮಾಡಿದ್ದೀವಿ ಅಂತ ಘೋಷಣೆ ಮಾಡಿದ್ರು. ಎಲ್ಲಿವರೆಗೆ ಘೋಷಣೆ ಮಾಡಿದ್ರು? ಅವರ ಒಂದು ಅಕೌಂಟ್ಗೆ, ಅವರ ಒಂದು ಆಫೀಸ್ಗಳಿಗೆ ಸೂಟ್ಗೆ ಹಣ ಬರೋ ತನಕ ಹೇಳಿದ್ರು. ಯಾಕೆ 1 ವರ್ಷ ಅಂತ ಹೇಳಿದ್ರಲ್ಲ, ಅದು ಪರ್ಮನೆಂಟಾಗಿ ಇದನ್ನು ನಿಷೇಧ ಮಾಡಿದ್ದೀವಿ ಅಂತ ಹೇಳೋಕ್ಕಾಗ್ತಿರಲ್ವಾ? ಇದೇ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಏನೋ ಸಮ್ಮಿಶ್ರ ಸರ್ಕಾರ ಇತ್ತಲ್ಲ, ಆ ಸಮ್ಮಿಶ್ರ ಸರ್ಕಾರ ಬಂದಾಗ ಸೇಂದಿ ಸರಾಯಿ ನಿಷೇಧ ಮಾಡಿದ್ರು. ಪರ್ಮನೆಂಟಾಗೇ ಮಾಡಿದ್ರಲ್ಲ, ಅದ್ರ ಬಗ್ಗೆ ಯಾರಾದರೂ ಒಬ್ಬರಾದ್ರು ತಲೆ ಎತ್ತಿದಾರಾ? ಆದದ್ದು ಒಳ್ಳೇದಾಯ್ತು ಅಂದ್ಬಿಟ್ಟು ಕೈ ಮುಕ್ಕೊಂಡು ನೆಮ್ಮದಾಗಿದ್ದಾರೆ. ಈ ಥರ ಇವರು ಗುಟ್ಕಾ ಪಾನ್ ಪರಾಗು ಇದನ್ನು ಪರ್ಮನೆಂಟಾಗಿ ಯಾಕೆ ಮಾಡಲಿಲ್ಲ? ಅದು 1 ವರ್ಷ ಮಾತ್ರ ಸೀಮಿತ ಅಂತಂದ್ರಲ್ಲ, ಅದಕ್ಕೆ 1 ವರ್ಷ ಒಳಗಡೆ ಸೂಟ್ಗೆ ಸಣ ಬರ್ತದೆ ಅಂತೇಳಿ ಇವರು ಲೆಕ್ಕಾಚಾರ ಇತ್ತು. ಮಾಡೋ ಮನಸ್ಸು ಇದ್ದಿದ್ರೆ, ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದೇ ತಲೆ ಒಳಗಡೆ ಇದ್ದಿದ್ರೆ, ಇವರು ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಒಂದು ಏನೋ ಸಾರ್ವಜನಿಕರ ಅನುಕೂಲಕ್ಕೆ ತಕ್ಕಂತೆ ಇವರು ಕೆಲಸ ಮಾಡ್ಬೋದಾಗಿತ್ತು. ಆದರೆ ಇವರು ಸಾರ್ವಜನಿಕರ ಬಗ್ಗೆ ಕಿಂಚಿತ್ತು ತಲೆ ಕೆಡಿಸ್ಕೋತಾ ಇಲ್ಲ. ತಾವು ಏನು ಸಂಪಾದನೆ ಮಾಡ್ತೀವಿ, ನಾವು ಯಾವ ಥರ ಸಂಪಾದನೆ ಮಾಡಿದ್ರೆ ನಮ್ಮ ಎಷ್ಟು ಪೀಳಿಗೆಗಳಿಗಾಗುತ್ತೆ ಅನ್ನೋದ್ರ ಬಗ್ಗೆ ಇವರು ಲೆಕ್ಕ ಹಾಕೋತಾ ಇದ್ದಾರೆ. ಒಂದು ಬಿಡಿ. ಇನ್ನೊಂದು, ನಿಮ್ಮ ಸಂಪಾದನೆ, ಸ್ವಂತ ಸಂಪಾದನೆಯಲ್ಲಿ ನೀವು 45% ಟ್ಯಾಕ್ಸ್ ರೂಪದಲ್ಲಿ ಕಟ್ಟಬೇಕು ಅಂತ ಹೇಳ್ತಾ ಇದ್ದಲ್ಲ, ಇದು ಬರ್ತದಂಥ ನಿಯಮ. ನಿಮ್ಮ ಸಂಪಾದನೆಯಲ್ಲಿ ನಿಮ್ಮ ಒಂದು ಸಂಪಾದನೆಗಿಂತ ಹೆಚ್ಚಿಗೆ ಇದ್ದರೆ ನೀವು ಏನು 45% ನೀವು ಸರ್ಕಾರಕ್ಕೆ ಕೊಡಬೇಕು ಅಂತ ಘೋಷಣೆ ಮಾಡಬೇಕು ಅಂತ, ಅದರ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯನ ನೀವು ಹೇಳಬೇಕು. ಇದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದೆಯಲ್ಲ, ಹಿಂದೆ ಯಾವ ಸರ್ಕಾರನೂ ಈ ಥರ ಯೋಜನೆಗಳನ್ನ ಇಟ್ಕೊಂಡು ಇಲ್ಲ, ಏನೂ ಇಲ್ಲ. ಸ್ವಾಮಿ ರಾಜಕಾರಣಿಗಳೇ, ಏನವರು ಕಷ್ಟಪಟ್ಟು ಒಂದು ಆಸ್ತಿನೋ ಪಾಸ್ತಿನೋ ತಮ್ಮ ಹೆಸರಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ನಮ್ಮ ಮಕ್ಕಳ ತಲೆಗಾದರೂ ಒಂದು ಮನೆಗಿನ ಕಟ್ಟಿಸ್ಕೊಂಡು ನಮ್ಮ ಮಕ್ಕಳಾದರೂ ನೆಮ್ಮದಿಗಿರ್ತಾರೆ ಅಂತೇಳಿ ಏನೋ ಹೊಟ್ಟೆ ಪಡೆದ ಜನರುಗಳು ಏನೋ ಒಂದು 15, 20, 30 ಒಂದು ಸಣ್ಣ ನಿವೇಶನಗಳನ್ನ ತಗೊಂಡಿರ್ತಾರೆ. ಏನು 20 ಎಕರೆ 30 ಎಕರೆ ಏನು ಯಾರು ತಗೊಂಡಿಲ್ವಲ್ಲ.
20-30 ತಗೋಬೇಕಾದ್ರೆ ಅವರು 12 ಲಕ್ಷ 15 ಲಕ್ಷ ಸರಿಯಾಗಿರಿ ಇರೋದ್ರೆ ಕೋಟಿಗಟ್ಟಲೆ ದುಡ್ಡು ಸುರಿಬೇಕು. ಕೋಟಿಗಟ್ಟಲೆ ನಮ್ಮ ಸಾರ್ವಜನಿಕರು ತಮ್ಮ ಅಷ್ಟು ಹಣ ಇಲ್ಲ, ಎಲ್ಲ ಸ್ಲಮ್ ಏರಿಯಾದಲ್ಲಿ 5 ಲಕ್ಷ 6 ಲಕ್ಷ 7 ಲಕ್ಷ ಕೊಟ್ಬಿಟ್ಟು ಅವ್ರು ಏನೋ ಒಂದು ನಮ್ಮ ಮಕ್ಕಳ ತಲೆಗಾದರೂ ಒಂದು ನೆಮ್ಮದಿಯಾಗಿರಲಿ ಅಂತೇಳಿ ಏನೋ ಒಂದು ಸ್ವಲ್ಪ ತಗೊಂಡಿದ್ದಾರೆ. ಅವ್ರ ಸೈಟ್ ಮೇಲೆ ನಿಮ್ಮ ಕಣ್ಗಳು ಬಿದ್ದುಬಿಡ್ತಾ. ಆದರೆ ಕೆಲವು ಏರಿಯಾದಲ್ಲಿ ರಾಜಕಾರಣಿಗಳಿಗೆ 10 ಎಕರೆ 12 ಎಕರೆ ನಾನೇ ನೋಡಿದ್ದೀನಿ. ಇದು ಯಾರ್ದು ಮಾಳ ಬಿದ್ದಿದೆಯಲ್ಲ ಅಂತಾರೆ, ಇನ್ನೇ ಇಂಥ ಮಿನಿಸ್ಟ್ರದು ಅಂತ ಹೇಳ್ತಾರೆ. ಆ ವಾಸ್ತಿನೆಲ್ಲ ಬಡವರು ಕೊಡ್ತೀರಾ? ಹಾಗಾದರೆ ಒಂದು ವೇಳೆ ಬಡವರು ಕೊಡ್ತೀನಿ ಅನ್ನೋದೇ ಆದರೆ ನಾನು ಕರ್ನಾಟಕ ಪ್ರಜೆ ನಾನು ನನ್ನ ಅಕೌಂಟ್ ನಂಬರ್ ಕೊಡ್ತೀನಿ. ನಿಮ್ಮ ಆಸ್ತಿನಲ್ಲಿ ರಾಜಕಾರಣಿಗಳು ಯಾರಿಗಾದರೂ ಆಗಿರಲಿ, ಅದು ನಿಮ್ಮ ಆಸ್ತಿನಲ್ಲಿ ನನಗೆ ಯಾರಾದರೂ ಒಬ್ಬ ರಾಜಕಾರಣಿ ನನಗೆ 1% ಹಾಕಿ, ಆಗ ನಮ್ಮ ಆಸ್ತಿನಲ್ಲಿ ಕೂಡ ನಿಮಗೆ 45% ನಾನು ಕೊಡ್ತೀನಿ. ಇದು ಚಾಲೆಂಜ್ ಮಾಡಿ ಹೇಳ್ತೀನಿ. ನನ್ನ ಅಕೌಂಟ್ ನಂಬರ್ ಕೊಡ್ತೀನಿ, ನನ್ನ ಅಕೌಂಟ್ ನಂಬರ್ಗೆ ನಿಮ್ಮ ಆಸ್ತಿಯಲ್ಲಿ ನನಗೆ 1% ಸಾಕು. ಆಗಲ್ಲ ಅಲ್ವಾ? ಎಲ್ಲದು ನಿಮಗೆ ತಿಕ್ಕ ಉರಿದೋಯ್ತದೆ. 1% ಅಂದರೆ ಸಾಮಾನ್ಯವಲ್ಲ, ಸಾವಿರಾರು ಕೋಟಿ ಕುಳುಗಳು ನೀವು. ಆದರೆ 1% ಕೊಡ್ತೀನಿ ಅಂತ ನನಗೆ 1 ಕೋಟಿ ಕೊಡಬೇಕಾಗತ್ತೆ. ನಿಮ್ಮ ಕೈಲೆಲ್ಲ ಆಗುತ್ತೆ. ಆಗಾಗ ಹೋಗಿ ಬಡವ್ರ ನಿವೇಶನಗಳು ಮತ್ತು ಬಡವ್ರದ್ದು ಯಾವ್ದಾರು ಇದಿದ್ದರೆ ಅದನ್ನು ಆಕ್ಯುಪೈ ಮಾಡ್ಕೊಳ್ಳಿ. ಯಾಕಂದರೆ ಬಡವರು ಅಲ್ವ ಅವರು, ಅವ್ರಿಗೆ ಯಾರು ಸಪೋರ್ಟು ಸಹಾಯ ಮಾಡೋರು ಯಾರೂ ಇಲ್ಲ, ನಿಸ್ಸಹಾಯಕರು. ಪೊಲೀಸ್ ಬೆಂಗಾವಲ್ನಲ್ಲಿ ಅವ್ರನ್ನ ಕರ್ಕೊಂಡೋಗಿ ದಾಳಿ ಮಾಡಿಸ್ಬಿಟ್ಟು ಹೊಡೆದು ಇದು ಮಾಡಿ ತೊಂದರೆಗಳು ಕೊಟ್ಟು ಹೋಗಿ ಅವ್ರ ಆಸ್ತಿ ಎಲ್ಲ ಮುಟ್ಕೊಲ್ ಹಾಕೊಳ್ಳಿ. ಯಾಕಂದರೆ ಹತ್ರದಲ್ಲಿ ನಿಮ್ಮ ಆಸ್ತಿ ಇದೆಯಲ್ಲ, ಅದಕ್ಕೆ ಸರಿಯಾಗುತ್ತೆ ಅಟ್ಯಾಚು. ಬೇಲೆ ಹಾಕ್ಸೋಬೋದಲ್ಲ ಕವರ್ ಮಾಡ್ಕೊಂಡು. ಇದೊಂದು ಮಾತ್ರ ಚೆನ್ನಾಗಿ ಮಾಡ್ತಾರೆ ಅಲ್ಲೋ ರಾಜಕಾರಣಿಗಳೇ. ಆಮೇಲೆ ಇದು ಹಾಗೇ ಇಲ್ಲ. 1000 ಜನ ಒಂದು ಏನೋ ರ್ಯಾಪಿಡೋ ಅಂತ ಏನೋ ಬಿಟ್ಟಿದ್ದಾರಲ್ಲ ಆ್ಯಪ್ಸು, 1000 ಜನ ನಿರುದ್ಯೋಗಿಗಳು ಏನೋ ಒಂದು ಆ್ಯಪ್ನ ಬಿಟ್ಟಿದ್ದಾರೆ. ಅದರಿಂದ ನಮ್ಮ ಜೀವನಕ್ಕೆ ಒಳ್ಳೆಯದಾಗತ್ತೆ ಅಂಥೇಳಿ ಪಾಪ ಯಾಗೋ ಜೀವನ ಮಾಡ್ಕೊಂಡು ಟ್ಯಾಕ್ಸಿ ರೂಪದಲ್ಲಿ ಜೀವನ ಮಾಡ್ತಾಯಿದ್ರಿ. ಅದು 10-12 ದಿನ ತುಂಬೇಯಿತು. ಅದ್ರ ಬಗ್ಗೆ ಸರ್ಕಾರಕ್ಕೆ ಯಾವುದೇ ಒಂದು ಕಾಳಜಿನೂ ಕೂಡ ಇಲ್ಲ. ನಿರುದ್ಯೋಗಿ ಆಗಿರ್ತಾರೆ, ಅದು ಹೊರ ರಾಜ್ಯದವ್ರಿಗೆ ಏನೋ ನಾವು ರೇಟಿ ಕೊಡೋಕ್ಕಾಗಲ್ಲ. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಅದು ಬೆಂಗಳೂರಿನಲ್ಲಿ ಇರುವಂಥ ಜನರಿಗೆ ಒಂದು ಏನೋ ಅಟ್ಲೀಸ್ಟು ಒಂದು ಸಹಾಯ ಏನೋ ಬೇಡ್ಕೊತಾ ಇದ್ದಾರೆ. ಇದರಲ್ಲಿ ನಿರುದ್ಯೋಗಿಗಳು ಇದ್ದಾರೆ, ಅವ್ರಿಗೆ ಏನೋ ಒಂದು ಅನುಕೂಲ ಮಾಡಿಕೊಡೋಮು ಅಂತ ಯಾವನೂ ಯೋಚನೆ ಮಾಡಲಿಲ್ಲ. ಏನು ಏಟ್ ಮೇಲೆ ಏಟು ಹೊಡಿತಾ ಇದ್ರೆ ಸಾರ್ವಜನಿಕರು ಮನುಷ್ಯರು ಸ್ವಾಮಿ, ಮರವಲ್ಲ ಕಲ್ಲಲ್ಲ. ಒಂದಲ್ಲ ಒಂದು ದಿನಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಇರುವಾಗಲೇ ಸಾರ್ವಜನಿಕರೆಲ್ಲ ರೊಚ್ಚಿಗೆದ್ದರೆ ನಿಮ್ಮ ಸರ್ಕಾರವಲ್ಲ, ನೀವು ಇರಲ್ಲ, ನಿಮ್ಮ ಆಸ್ತಿ ಪಾಸ್ತಿನೂ ಇರಲ್ಲ. ಆಯಿತು, ಇದು ಮುಗಿದೋಗಲಿ. ಬೈಕ್ಗೆ 15 ರೂಪಾಯಿ, ಕಾರ್ಗೆ 30-40 ಅಂತ ಘೋಷಣೆ ಮಾಡಿದ್ರಲ್ಲ ಯಾಕೆ? ಸಾರ್ವಜನಿಕ ಸ್ಥಳದಲ್ಲಿ, ಸಾರ್ವಜನಿಕ ರಸ್ತೆಯಲ್ಲಿ ಆಟೋ ರಿಕ್ಷಾಗಳು ನಿಂತ್ಕೋತವೆ. ಆಟೋ ರಿಕ್ಷಾವರಿಂದ ನಮಗೆ ತೊಂದರೆಗಳಾಗುತ್ತೆ ಅಂತೇಳಿ ನಿಮ್ಮ ಕಣ್ಣು ಬೀಳ್ನಿಲ್ವೇ? ಆಟೋಕ್ಕೆ ಹಾಕಿ ಸ್ವಾಮಿ, ಗಂಟೆಗೆ 1-20 ಎಲ್ಲೇ ನೋಡು ಅಲ್ಲಲ್ಲೇ ಮೊಬೈಲ್ಗಳು ಆನ್ ಮಾಡ್ಕೊಂಡು ವೀಡಿಯೋಗಳನ್ನ ನೋಡ್ಕೊಂಡು ಹಲ್ಲು ಬಾಯಿ ಕಿರ್ಕೊಂಡು ಅವರು ಸಾರ್ವಜನಿಕರು ಬರ್ತೀನಪ್ಪ ಮೆಜೆಸ್ಟಿಕ್ ಹೋಗಮ್ಮ ಅಂದ್ರೆ ಆಗಲ್ಲ ಅಂತಾರೆ, ಮೀಟ್ರ್ ಹಾಕಬೇಕು ಅಂದ್ರೆ ಆಗಲ್ಲ ಅಂತಾರೆ. ಇನ್ನೇನು ನಿಮಗೆ ಸಾರ್ವಜನಿಕರಿಗೆ ಪ್ರಜೆಗಳಿಗೆ ಅನುಕೂಲ ಮಾಡಿಕೊಟ್ಟಿರೋದೇನು? ಇಂಥವ್ರ ಮೇಲೆಲ್ಲ ಕ್ರಮ ತಗೋಬೇಡಿ. ಗೂಬಿ ಮೇಲೆ ಬ್ರಹ್ಮಾಸ್ತ್ರ ಹೂಡಿ. ಯಾಕಂದರೆ ರ್ಯಾಪಿಡೋ, ಓಲೋ, ಊಬರು ಇವೇ ತಾನೇ ನಿಮ್ಮ ಕೈಗೆ ಸಿಕ್ಕೋದು. ಅವರು ಸೂಟೇಸನ್ನ ಸದ್ಯದಲ್ಲಿ ಕೊಡ್ತಾರೆ, ನೀವು ಲೆಕ್ಕಾಚಾರ ಹಾಕೋತಾ ಇರಿ. ಅವರು ರ್ಯಾಪಿಡೋವರು ನಮ್ಮ ಒಂದು ಜನರೇ ನಿರುದ್ಯೋಗಿಗಳನ್ನ ನೆಮ್ಕೊಂಡು ಅವರು ಆ್ಯಪ್ಗಳನ್ನ ಬಿಟ್ಟಿದ್ದಾರೆ. ಅವ್ರು ಬಿಟ್ಟರೆ ನಮಗೂ ಗತಿ ಇಲ್ಲ, ನಮ್ಮನ್ನು ಬಿಟ್ಟರೆ ಅವ್ರಿಗೂ ಗತಿ ಇಲ್ಲ, ಹಂಗಾಗಿದೆ ಪರಿಸ್ಥಿತಿ. ಯಾಕಂದರೆ ಅವರು ರ್ಯಾಪಿಡೋ ಬಿಟ್ಟು ಇನ್ನೊಂದು ಒಂದು ಏನು ಸಂಸ್ಥೆಗಳನ್ನ ಓಪನ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಅನುಭವ ಇರೋದೇ ರ್ಯಾಪಿಡೋದಲ್ಲಿ. ಓಲೋನು ಅಷ್ಟೇ, ಊಬರು ಅಷ್ಟೇ, ಎಲ್ಲ ಅಷ್ಟೇ. ಅವರವ್ರ ಉದ್ಯೋಗಗಳು ಬಿಟ್ಟು ಬೇರೆ ಉದ್ಯೋಗಗಳನ್ನ ಯಾರೂ ನೆಮ್ಕೊಂಡಿಲ್ಲ, ಅದು ಮಾಡೋದು ಗೊತ್ತಿಲ್ಲ. ನಿಮಗೂ ಒಂದು ಲೆಕ್ಕಾಚಾರ ಅನ್ನೋದು ಗೊತ್ತಾಗಿದೆ. ಎಲ್ಲಿ ಬ್ರೇಕ್ ಹಾಕಿದ್ರೆ ಎಲ್ಲಿ ಸೂಟೇಸಣ ಬರ್ತದೆ ಅಂತೇಳಿ ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಅತಿ ಶೀಘ್ರದಲ್ಲೇ ರ್ಯಾಪಿಡೋ, ಓಲೋ, ಊಬರು ಏನೋ ಇದೆಯಲ್ಲ ನಮ್ಮ ಯಾತ್ರಿ, ಈ ಕಡೆ ಎಲ್ಲ ನಿಮಗೆ ಸೂಟೇಸಣ ಬರ್ತದೆ. ಆ ಸೂಟೇಸಣ ತಿನ್ಕೊಂಡು ನೆಮ್ಮದಿಯಾಗಿ ಹಾಲು ಕುಡ್ಕೊಂಡು ಆಗ ನಮ್ಮ ನೊಂದ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಅವ್ರಿಗೆ ಅನುಕೂಲ ಮಾಡಿಕೊಡೋರಿ. ಅಲ್ಲಿವರೆಗೆ ಅವ್ರು ಸತ್ತರೆಷ್ಟು ಇದ್ದರೆಷ್ಟು ನಿಮ್ಗೆ ಅದರ ಬಗ್ಗೆ ಚಿಂತೆನೇ ಬೇಡ ಸ್ವಾಮಿ, ಅಲ್ವಾ?
ಕರ್ನಾಟಕ ಪ್ರಜೆ ಆಗಿದ್ದು ಜನಗಳು ಎಷ್ಟು ಸಾಯ್ತಾರೆ ಅಂತೇಳಿ ಈಗ ಗೊತ್ತಾಗಲ್ಲ. ಯಾರಾದರೂ ನಿರುದ್ಯೋಗಿಗಳು ಬಡ ಕುಟುಂಬದವರು ಆತ್ಮಹತ್ಯೆ ಮಾಡ್ಕೊಂಡು ಯಾರಾದರೂ ಸತ್ತಾಗಲೇ ನೀವು ಬುದ್ಧಿ ಕಲಿಯೋದು, ಆಯಿತಾ? ನಾನು ಯಾಕೆ ಹೇಳ್ತೀನಿ ಅಂತಂದರೆ, ನಿರುದ್ಯೋಗ ಸಮಸ್ಯೆ ಇದೆ. ಯಾರು ಹೊಟ್ಟೆ ತುಂಬೋರು, ಯಾರು ರ್ಯಾಪಿಡೋ, ಓಲೋ, ಊಬರು, ನಮ್ಮ ಯಾತ್ರೆ ಯಾರು ಮಾಡೋಕ್ಕೋಗಲ್ಲ. ಆಮೇಲೆ ನಮ್ಮ ತಮ್ಮ ಹೆಚ್ಚಿಗೆ ಇದೆ ಸೈಟು ಅಂಥೇಳಿ ಯಾರು ವೇಸ್ಟ್ ಆಗ್ಬಿಟ್ಟಿರೋ ಅವ್ರ ಕೈನಲ್ಲಿ ಮನೆ ಕಟ್ಟಿಸ್ಕೊಳಕ್ಕೆ ಆಯ್ತಾ ಇಲ್ಲ. ಅವರು ಸೈಟ್ ತಗೋಬೇಕಾದ್ರೆ ಮಾಡಿರೋ ಸಾಲನ ಇನ್ನೂ ತೀರ್ಸೋಕ್ಕಾಗಿಲ್ಲ. ಹಾಗಾಗಿ ಅದು ಪೆಂಡಿಂಗ್ ಇದೆಯೋ ಹೊರತು ಅವ್ರು ನಾವು ಬೇಕಾಗಿಲ್ಲ ಅದು ಬಿದ್ದಿರಲಿ ಬಿಡು ಅಂತ ಯಾವನು ಹೇಳ್ಕೊಳಕ್ಕೆ ಆಯ್ತಾ ಇಲ್ಲ. ಸರಿ, ನಾನು ಇನ್ನೊಂದು ಮಾತು ಕೇಳ್ತೀನಿ. ನಿಮಗೆ ಒಂದೊಂದು ಕಡೆ 10 ಎಕರೆ, 12 ಎಕರೆ, 15 ಎಕರೆ ಇದೆಯಲ್ಲ ಜಮೀನುಗಳು, ಆ ಎಕರೆನಲ್ಲಿ ಬಡವ್ರಿಗಾಗಿ ಬಡವರೊಂದು ಕಾರ್ಯಕ್ರಮಕ್ಕೋಸ್ಕರ ಏನೋ ಒಂದು ಶಾಲೆ ಕಟ್ಸಿದ್ದೀರಾ, ಒಂದು ಆಸ್ಪತ್ರೆ ಕಟ್ಸಿದ್ದೀರಾ, ಅದು ಬೇಡ ಬಿಟ್ಟಾಕಿ ವಯಸ್ಸಾದವ್ರಿಗೆ ಒಂದು ವೃದ್ಧಾಶ್ರಮ ಕಟ್ಟಿದ್ದೀರಾ. ಇದು ಕರ್ನಾಟಕದ ಒಂದು ಜನತೆಗೆ ಬೇಕಾದಂಥ ಸೌಲಭ್ಯಗಳು. ಎಷ್ಟೋ ಜನ ಮಕ್ಕಳುಗಳು ವಯಸ್ಸಾದ ಮೇಲೆ ಇವರು ಉಪಯೋಗ ಇಲ್ಲ ಅಂಥೇಳಿ ದೇವಸ್ಥಾನನೋ ಇಲ್ಲ ಅನಾಥಾಶ್ರಮಕ್ಕೋ ಇಲ್ಲ ಎಲ್ಲೋ ತಾವೇ ಕರೆದು ಬಿಟ್ಟು ಸೇರಿಸಿರೋ ವಿಚಾರ ನಾವು ಆನ್ಲೈನಲ್ಲಿ ಎಲ್ಲ ನೋಡಿದ್ದೀವಿ. ಯಾವುದೋ ಈಗ ಬಂದಿದೆಯಲ್ಲ ಆ್ಯಪ್ಗಳು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಇದನ್ನೆಲ್ಲ ನೋಡಿದ್ದೀವಿ. ನಮಗೂ ಬೇಜಾರಾಗುತ್ತೆ, ನಮಗೆ ಮುಂದೆ ಇದೇ ಥರ ಆಗ್ಬೋದೇನೋ ಅಂತ. ಹಾಗಾಗಿ ಸರ್ಕಾರ ಬಡವರು ಒಂದು ಏನೋ ಒಳ್ಳೆಯ ಕೆಲಸಗಳಿಗೆ ಕೈ ಹಾಕಲಿ, ಒಂದು ಸರ್ಕಾರಿ ಅನಾಥಾಶ್ರಮ ಅಂತಲಾರು ಮಾಡಿ ಒಂದು. ಯಾಕಂದರೆ ನಮ್ಮ ದುಡ್ಡಿನಿಂದ ನಡೆಯುವಂಥ ಸರ್ಕಾರ, ನೀವೇನೋ ನಿಮ್ಮ ಸ್ವಂತ ಆಸ್ತಿಲಿ 5 ನಯ ಪೈಸನೂ ಕೊಡೋದಿಲ್ಲ, ಅದು ನನಗೆ ಗೊತ್ತಿರೋ ವಿಚಾರ. ನಮ್ಮಿಂದ ನಮಗಾಗೇ ಮಾಡ್ಕೊಳ್ಳೋಂಥ ಸರ್ಕಾರನ ಒಂದು ಯಾವುದಾದ್ರು ಒಂದು ರಚನೆ ಮಾಡಿ ಸ್ವಾಮಿ. ಅನಾಥಾಶ್ರಮಗಳು, ವೃದ್ಧಾಶ್ರಮ, ಯಾವುದಾದ್ರು ಸರ್ಕಾರಿ ಆಸ್ಪತ್ರೆ ಅಂತ ಇದೆಯಲ್ಲ, ಸರ್ಕಾರಿ ಆಸ್ಪತ್ರೆಗೆ ಅಪ್ಗ್ರೇಡ್ ಮಾಡಿ ಒಳ್ಳೆ ಟ್ರೀಟ್ಮೆಂಟ್ಗಳು ಕೊಡಿಸಿ. ಅದೇ ಥರ ಸರ್ಕಾರಿ ವೃದ್ಧಾಶ್ರಮ, ಸರ್ಕಾರಿ ಅನಾಥಾಶ್ರಮ ಅಂತ ಹೇಳಿ ಅವರು ಒಂದು ಆಶ್ರಮಗಳನ್ನ ಕಟ್ಟಿಸಿ, ನಮ್ಮ ದುಡ್ಡಲ್ಲೇ ಕಟ್ಟಿಸಿ, ನಮ್ಮ ಸರ್ಕಾರದ ಒಂದು ಸಾರ್ವಜನಿಕರ ದುಡ್ಡಲ್ಲೇ ಕಟ್ಟಿಸಿ. ಅದರಿಂದ 10 ಕುಟುಂಬಗಳಿಗೆ ಜೀವನಕ್ಕೆ ದಾರಿ ಆಗುತ್ತೆ. ನಾನು ಈ ವಿಡಿಯೋ ಮಾಡಿರೋ ಉದ್ದೇಶ, ದಿನಕ್ಕೊಂದೊಂದು ಆದೇಶ ಬರ್ತಾ ಇರೋದ್ರ ಮೇಲೆ ನನ್ನ ಆಕ್ರೋಶ ಬಂದು ನಾನು ಈ ಮಾತಾಡಿದ್ದೀನಿ. ಸಾರ್ವಜನಿಕರು ಯಾರು ತಪ್ಪು ತಿಳ್ಕೊಬೇಡಿ. ಮತ್ತು ಈ ನನ್ನ ವಿಡಿಯೋದಿಂದ ಯಾರಿಗಾದರೂ ಏನಾದ್ರು ಮಾನಸಿಕವಾಗಿ ಏನಾದ್ರು ಬೇಜಾರು ಮಾಡ್ಕೊಂಡ್ರೆ ದಯವಿಟ್ಟು ಕ್ಷಮಿಸಿ. ಮುಂದೆ ನನ್ನ ವಿಡಿಯೋದಲ್ಲಿ ನಿಮ್ಮ ಭೇಟಿ. ಅಲ್ಲಿವರೆಗೆ ನಮಸ್ಕಾರ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ.